ಪ್ರಾಸ್ತಾವಿಕ ಭಾಷಣವನ್ನು ಮಾಡಿದಂಥ ಡಾಕ್ಟರ್ CA ದೌಲ್ಗಿ ಅವರಿಗೆ ಧನ್ಯವಾದ. ಮುಂದಿನ ಭಾರತೀಯ ಭಕ್ತಿ ಸಂಗಮ ಇದರ ಪ್ರಾಸ್ತಾವನಾ ಭಾಷಣವನ್ನು ಡಾಕ್ಟರ್ ವಾಸುದೇವ ಅಗ್ನಿಹೋತ್ರಿ, ಡೀನ್ ಅಕಾಡೆಮಿಕ್ಸ್ ಯೋಗ ಯೂನಿವರ್ಸಿಟಿ ಅಮೆರಿಕ ಇವರು ನೀಡಿದರು. ಜಗತ್ ಪ್ರಸಿದ್ಧ ಯೋಗಿಗಳೇ, ಜಗತ್ ಪ್ರಸಿದ್ಧರಾಗಲಿರುವ ವೇದಿಕೆ ಸಮಸ್ತ ವಿದ್ಯಾರ್ಥಿಗಳಂತೆ ಸಮಸ್ತ ಸಮಾಜವೇ, ಭಾರತ ವಿಕಾಸ ಸಂಗಮ ಈಗಾಗಲೇ ಗೌರವದಂತೆ ನಾವು ಕಳೆದ 20 ವರ್ಷಗಳಿಂದ ಅದರ ಕೆಲಸ ಮಾಡ್ತಾ ಇದ್ದೀವಿ. ನಾನು ಭಾಗವತದ ಪುರಂದರ ಮೇಳದಲ್ಲಿ PhD ಮಾಡೋದ್ರಿಂದ ಕಳೆದ 30 ವರ್ಷಗಳಿಂದ ಪಾಸ್ ಆಗ್ತಾನೆ ಬಂದೆ. 20 ವರ್ಷಗಳಿಂದ ಗೋವಿಂದಾಚಾರ್ಯರನ್ನು, 30 ವರ್ಷಗಳಿಂದ ಪಾರ್ಥಸಾರಥಿಯವರನ್ನು, ಯೋಗಿ ದೇವರಾಜರನ್ನು 3 ತಿಂಗಳಿಂದ ಬಂದೆ. ಈ 3 ತ್ರಿವೇಣಿ ಸಂಗಮಗಳನ್ನು ಒಂದೆಡೆ ತರಲೇಬೇಕಂತ ಎಲ್ಲ ಯುಗ ದಾಟಿ ಬಂದು ನಾವು ಶಿಲಾಯುಗ, ಲೋಹಯುಗ, ಕಂಕಯುಗ, ಮುಂದೆ ಭಕ್ತಿ ಯುಗ, ಅದು ಭಾರತದ ಯುಗ. ಅದು ಯೋಗ ಯುಗ, ಅದು ಭಾರತದ ಯುಗ. ಯೋಗ ಅಂದರೆ ಎಕ್ಸರ್ಸೈಸ್ ಮಾತ್ರ ಅಲ್ಲ. ಯೋಗದಲ್ಲಿ ಹಲವಾರು ವಿಷಯಗಳು ಬರ್ತದೆ. ಜ್ಞಾನ ಯೋಗ, ಭಕ್ತಿ ಯೋಗ, ಕರ್ಮಯೋಗ. ಇವು 3 ಕೂಡ 1:1:1. ಯಾವುದೂ ಹೆಚ್ಚಿಲ್ಲ, ಯಾವುದೂ ಕಡಿಮೆ. ಎಕ್ಸ್ಪಿರಿಮೆಂಟೆಡ್ ಎಕ್ಸ್ಪರ್ಟೈಸ್ ಈಸ್ ಯೋಗ. ಇತ್ತೀಚೆಗೆ ದೇವರಾಜ್ ಅವರು ಯೋಗ ಫಾರ್ ಡ್ರೈವರ್ಸ್ ಅಂತ ಒಬ್ಬರಿಗೆ PhD ಕೊಡ್ತಾರೆ. ಯೋಗ ಫಾರ್ ಡ್ರೈವರ್ಸ್ ಅಂತ. ಹಾಗೆ ಅಂಥ ಯೋಗವನ್ನು ಉತ್ತರ ಕರ್ನಾಟಕದ ಮುಖಾಂತರ, ಇದೇ ನಿಮ್ಮ ಫಸ್ಟ್ ಚಾಪ್ಟರ್ ಇನ್ ಇಂಡಿಯಾ ಓಪನ್ ಆಗ್ತದೆ ಔಟ್ಸೈಡ್ ಅಮೆರಿಕಾ. ಇದನ್ನು ಹುಬ್ಬಳ್ಳಿಯ ಮುಖಾಂತರ ನಮಗೆ ಪ್ರಮುಖವಾದ ಜನರ ಜಗದ್ವಿಖ್ಯಾತ ನಮ್ಮ ಟೈಮಿಲ್ಲ ನೀವು ಪರಿಚಯಿಸೋದಕ್ಕೆ ಎಂತೆಂಥವ್ರು ಬಂದಿದ್ದಾರೆ ಅಂದರೆ, ಇಬ್ಬರು ಡಾಕ್ಟರ್ ಸುಬ್ರಹ್ಮಣ್ಯಂ ಶರ್ಮಾ ಅಂತಿದ್ದಾರೆ. ಏಪ್ರಿಲ್ 3-4 ನಡೆಯುವಂಥ ದೊಡ್ಡ ಕಾನ್ಫರೆನ್ಸಿನ ಮೇನ್ ಪ್ರಮೋಟರ್. ಹಾರ್ವರ್ಡ್ MBA ಮಾಡಿದ್ದಾರೆ. 4 ಯೂನಿವರ್ಸಿಟಿ PhD ಅವರಿಗೆ. ಸರ್ವೇಪಲ್ಲಿ ರಾಧಾಕೃಷ್ಣನ್ ಮೊಮ್ಮಗ ಅವರು, BV ಗಿರಿ ಅವರ ಮೊಮ್ಮಗ ಅವರು. ಇವರೆಲ್ಲರನ್ನ ಕರ್ಕೊಂಡು ಬಂದಂತಹ ಡಾಕ್ಟರ್ ಅರುಣ್ ಮಲ್ಲಿಗೆ ಪಾಠ ಸಾರ್ತಿದ್ದಾರೆ. ನಮ್ಮನ್ನೆಲ್ಲ ಪ್ರಮೋಟ್ ಮಾಡ್ತಿರುವಂಥ KM ಗೋವಿಂದಾಚಾರ್ಯ ಇದ್ದಾರೆ. ಮತ್ತು ಮುಖ್ಯವಾಗಿ ಅಂತಂದರೆ ಯೋಗಿ ದೇವರಾಜ್ ಮುಂದಿನ ಯುಗದ ಪರಿಕಲ್ಪನೆ ಹರಿಕಾರರು. ಅದಕ್ಕಾಗಿ ನನ್ನ ಪ್ರಸ್ತಾವನೆ ಇಷ್ಟೇ. ಒಂದು 2 ತಿಂಗಳ ಕೆಳಗೆ ನಾವು ಡೆಲ್ಲಿನಲ್ಲಿ ಸೇರಿದ್ವಿ. ಇಲ್ಲಿ ಶಂಕರಣ್ಣ ಮುನ್ನೋರು ಬಂದಿದ್ರು ನನಗೆ. ಇದಕ್ಕಾಗಿ ಪ್ಲಾಟ್ಫಾರ್ಮ್ ಹುಡುಕಿದ್ವಿ. ಪ್ರಸ್ತಾವನೆ ಜ್ಞಾನ ಕರ್ಮ ಹೇಗಿದೆಯೋ ಹಾಗೆ ಮುಂದಿನ ಹುಬ್ಬಳ್ಳಿಯ ಮುಖಾಂತರ ನಮಗೆ ಭಕ್ತಿನೂ ಆಗಬೇಕು, ಜೊತೆಗೆ ಯೋಗನೂ ಆಗಲೇಬೇಕು, ರಾಷ್ಟ್ರೀಯತೆ ಇರಲೇಬೇಕು. ಇದು ಮುಂದಿನ ಜನಾಂಗದ ಅಗತ್ಯತೆಗಳು. ಅದಕ್ಕೆ ಮುಂದೆ ಭಾರತ ಇದೆಲ್ಲ ಅದು ಯೋಗ ದೇಶ. ಯೋಗ, ಆಯುರ್ವೇದ, ಸಂಸ್ಕೃತ ಈ ದೇಶದ ಸ್ವತ್ತುಗಳು ಮತ್ತು ಗಮ್ಮತ್ತುಗಳು, ಕಿಮ್ಮತ್ತುಗಳು. ಅದನ್ನು ಸಾಧಿಸಲಿಕ್ಕೆ ಬೇರೆ ಬೇರೆ ದೇಶಗಳಲ್ಲಿ 5,000 ಯೋಗ ಶಿಕ್ಷಕರು ಬೇಕಾಗಿರ್ತಾರೆ. ಅವ್ರನ್ನ ತಯಾರು ಮಾಡುವುದೇ ಹುಬ್ಬಳ್ಳಿಯ ಜವಾಬ್ದಾರಿ. ತವಳಿಗೆಯವರಿದ್ದಾರೆ. ನಿಮ್ಮ ಮುಂದೆ ಸಾಕಷ್ಟು ಜನ ಬಂದಾಗ ದೊಡ್ಡ ಎಂಟರ್ಪ್ರನರ್ಸ್ ಇದ್ದಾರೆ. ಅವ್ರನ್ನ ಪರಿಚಯ ಮಾಡಿಸೋಕ್ಕೆ 1 ದಿನ ಬೇಕಾಗುತ್ತೆ ನಿಮಗೆ. ಅವೆಲ್ಲವನ್ನ ಒಳಗಿಟ್ಟುಕೊಂಡು ನಿಮ್ಮ ಮುಂದೆ ಇಂಥ ದೊಡ್ಡ ವ್ಯಕ್ತಿಗಳನ್ನು ಬಿಚ್ಚಿಡ್ತೇನೆ. ಧನ್ಯವಾದ, ನಮಸ್ಕಾರ. ಡಾಕ್ಟರ್ ವಾಸುದೇವ ಅಗ್ನಿಹೋತ್ರಿ ಧನ್ಯವಾದಗಳು. ಈಗ ಅತಿಥಿಗಳಿಂದ 4 ಇಂಟರ್ನೆಟ್ಗಳು ಪದವಿ. ಡಾಕ್ಟರ್ ಯೋಗಿ ದೇವರಾಜ್ ಅವರು ವೈಸ್ ಚಾನ್ಸಲರ್ ಯೋಗ ಯೂನಿವರ್ಸಿಟಿ ಆಫ್ ದ ಅಮೇರಿಕಾ ಇನ್ ಇಂಡಿಯಾ. ಅವರಿಂದ Dr. Yogi Devaraj, Vice Chancellor, Yoga University of America in India. ಇವರು ಅನೇಕ ಸಾಧನೆಗಳನ್ನು ಮಾಡಿದ್ದಾರೆ. This person's qualification is MS, MPhil, PhD in yoga. He is into yoga since 1997. Since 22 years, this person is into yoga and studied yoga. And he is the founder of Swami Vivekananda Yoga Research and Holistic Health Trust, Bangalore. He is the Pradhyapaka, worked out foot from Kanyakumari, Tamil Nadu to New Delhi, around 3,000 kilometers from 12th January 2006 to 14th August 2006. Visited 9 states, 38 districts, conducted more than
40 press meets, visited more than 600 educational organizations. Purpose to create awareness, join all the rivers in India and give water to all villages. Met Dr. APJ Abdul Kalam ji, former President of India, Dr. Manmohan Singh ji, former Prime Minister of India, Shri Atal Bihari Vajpayee ji, former Prime Minister of India, all former Prime Ministers and all party national leaders. His achievements are huge and more, which this organization of this program will be a shorter to explain. I would now like to request Dr. Yogi Devaraj to address us. Thank you. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾರೆ. ಇನ್ನು ಈ ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ಕಾರಣರಾಗಿರುವಂತಹ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಮಸ್ಕಾರಗಳನ್ನು ಮಾಡ್ತಾ ನನ್ನ 2 ವಿಚಾರಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವುದೇ ಒಂದು ವಿಚಾರ ಹೊರಗೆ ಬರಬೇಕು ಅಂದರೆ ಒಬ್ಬ ವ್ಯಕ್ತಿ ಇರಬೇಕು, ನಿಜ. ಆದರೆ ಅದನ್ನು ಅಕ್ಸೆಪ್ಟ್ ಮಾಡುವಂತಹ ಜನ ಇಲ್ಲದೆ ಹೋದರೆ ಅದಕ್ಕೇನು ಪ್ರಯೋಜನ ಇಲ್ಲ. ಹಾಗೆ ನಾನು 22 ವರ್ಷಗಳಿಂದ ಯೋಗದಲ್ಲಿ ಇದ್ರೂ ಕೂಡ 6-7 ವರ್ಷಗಳಿಂದ ಅಮೆರಿಕ ಹೋಗ್ತಾ ಇದ್ರು ಕೂಡ ಡಾಕ್ಟರ್ ಮನೋಹರ್ ರಂಜಿತ್ ಒಬ್ಬರು ಅಮೆರಿಕಾದಲ್ಲಿ ಮಯಾಮಿನಲ್ಲಿರೋರು, ಗುರುಜಿ ಒಂದು ಯೂನಿವರ್ಸಿಟಿ ಮಾಡಬೇಕು ಯೋಗದಲ್ಲಿ ಅಂತ ಒಂದು ಆಸೆಯನ್ನು ವ್ಯಕ್ತಪಟ್ಟಾಗ ಮಾತ್ರ ಅದು ಯೋಗ ಯೂನಿವರ್ಸಿಟಿ ಆಯಿತು. ಅದಕ್ಕೆ ಕಾರಣ ಯೋಗ ಯೂನಿವರ್ಸಿಟಿ ಅಮೆರಿಕಾಸ್. ಬಹಳಷ್ಟು ಜನಕ್ಕೆ ಈ ಅಮೆರಿಕಾಸ್ ಅನ್ನೋ ಶಬ್ದ ಯಾತಕ್ಕೆ ಅಂತ ಇರ್ತದೆ, ಬಹಳ ಜನಕ್ಕೆ. ಅದನ್ನು ಮೊದಲೇ ಹೇಳ್ಬಿಡ್ತೀನಿ ಯಾತಕ್ಕೆ ಹಾಗೆ ಇಟ್ಟಿದ್ದಾರೆ ಅವರು. ನೋಡಿ, ಬಹುಶಃ ನಿಮ್ಗೆ ಎಲ್ರಿಗೂ ಗೊತ್ತಿದೆ, ಬೆಂಗಳೂರಿಗೆ ಹೋದ್ರೆ ಎಲ್ಲ ಜಿಲ್ಲೆಯ ಜನ ಸಿಗ್ತಾರ ಇಲ್ವಾ? ಎಲ್ಲ ಜಿಲ್ಲೆಯವರು ಸಿಗ್ತಾರಲ್ವಾ? ಅದೇ ರೀತಿ ಡೆಲ್ಲಿಗೆ ಹೋದ್ರೆ ಎಲ್ಲ ಸ್ಟೇಟ್ನವರು ಸಿಗ್ತಾರ. ಹಲೋ, ಅದೇ ರೀತಿ ಅಮೆರಿಕಕ್ಕೆ ಹೋದ್ರೆ ಎಲ್ಲಾ ದೇಶದವರು ಸಿಗ್ತಾರೆ, ಹೌದಾ ಅಲ್ವಾ? ಅದಕ್ಕೋಸ್ಕರನೇ ಈ ಹೆಸರು ಸೆಲೆಕ್ಟ್ ಮಾಡಿದ್ರು, ಸರಿನಾ? ಅಲ್ಲಿ ಒಂದ್ಸಲ ಅಮೆರಿಕಾದಲ್ಲಿ ಒಂದು ಒಪ್ಪಿಗೆಯನ್ನ ತಗೊಂಡ್ರೆ, ಮೆಚ್ಚುಗೆಯನ್ನ ತೆಗೆದುಕೊಂಡ್ರೆ ವಿತ್ ಇನ್ ನೋ ಟೈಮ್ ಪ್ರಪಂಚದ ಎಲ್ಲ ಕಡೆ ರೀಚ್ ಆಗ್ತದೆ ಅನ್ನೋ ಒಂದು ಉದ್ದೇಶ. ಆದ್ರೆ ಒಳಗಡೆ ಇರುವಂತವರು ಸಂಪೂರ್ಣವಾಗಿ ಭಾರತ ದೇಶದವರು. ಹೇಳಿದೆ ಹಾಗೆ ಡಾಕ್ಟರ್ ಮನೋಹರ್ ರಂಜಿತ್ ಹೇಳಿ ನನ್ನ ವೈಸ್ ಪ್ರೆಸಿಡೆಂಟ್ ಮಾಡಿದ್ದಾರೆ. ನಾನು ಇಂಡಿಯಾವನು, ತುಮಕೂರಿನವನು, ಕರ್ನಾಟಕದವನು. ಆದ್ರೆ ಇವತ್ತು ಬಹಳ ಮುಖ್ಯವಾದ ವಿಚಾರ, ಬಹಳ ಖುಷಿ ಆಗ್ತಿರೋದು ನಮ್ಗೆಲ್ಲರಿಗೂ ಏನಂದ್ರೆ, ನಾವು ಬೆಂಗಳೂರಿನಲ್ಲಿ ಒಂದು ಪ್ರಾರಂಭ ಮಾಡಿದ್ರೆ ಅದಕ್ಕೆ ಅದ್ಭುತವಾದಂತಹ ಒಂದು ಸ್ವಾಗತವನ್ನು ಕೊಟ್ಟಂತಹ ನಗರ ಹುಬ್ಬಳ್ಳಿ. ಇದಕ್ಕೆ ನಾನು ಇದಕ್ಕೆ ಕಾರಣ ಮೂಲಭೂತವಾಗಿ ನಾನು ಹೇಳಬೇಕಾಗಿರೋದು ನಮ್ಮ ಗುರುಗಳು ಡಾಕ್ಟರ್ ಸಿ ಅರುಣಲ್ಗೆ ಪಾರ್ಥಸಾರಥಿ ಗುರುಗಳು. ಅವರ ಮಾರ್ಗದರ್ಶನದಿಂದ ನಾವು ಇವತ್ತು ಇಲ್ಲಿಗೆ ರೀಚ್ ಆಗಿದ್ದೀವಿ. ಅವರು ದೌಳಜಿಯವರನ್ನ ಪರಿಚಯ ಮಾಡಿಕೊಟ್ರು. ಅವರಲ್ಲಿ ಆ ಕ್ರಾಂತಿಯ ಯೋಗವನ್ನ ನಾನು ನೋಡ್ತಾ ಇದ್ದೀನಿ ದೌಳಜಿಯವರಲ್ಲಿ. ಏನಾದರೂ ಮಾಡಿ ಯೋಗವನ್ನ ರೀಚ್ ಮಾಡಬೇಕು ಅಂತ ನಮ್ಮಲ್ಲಿ ಎಷ್ಟು ಆಸಕ್ತಿಯೋ ಅಷ್ಟೇ ಆಸಕ್ತಿ, ಅದು ಅದಕ್ಕಿಂತ ಜಾಸ್ತಿ ನಾನು ದೌಳಜಿಯವರಲ್ಲಿ ನಾನು ನೋಡ್ತಾ ಇದ್ದೀನಿ ಆ ಸ್ಪೀಡನ್ನು. ಅದಕ್ಕೆ ಕಾರಣ ಇವತ್ತು ಯೋಗ, ಭಕ್ತಿ ಮತ್ತೆ ನ್ಯಾಷನಲಿಸಂ, ಇದು ಮೂರು ಕೂಡ ಒಂದು ತ್ರಿಶೂಲದ 3 ಕಂಬಗಳ ತರಹ ಇವತ್ತು ಆ ಸಬ್ಜೆಕ್ಟ್ ಅನ್ನ ಸೆಲೆಕ್ಟ್ ಮಾಡಿ ಅಂತಹ ಗುರುಗಳನ್ನ ಕರೆಸಿ ನಮಗೆ ಆ ಒಂದು ವಿಚಾರವನ್ನ ಹೇಳಲಿಕ್ಕೆ ಇಷ್ಟಪಡ್ತಿದ್ದಾರೆ. ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಇನ್ನು ಅವರೊಬ್ಬರೇ ಅಲ್ಲ, ಈಗ ತಾನೇ ಸ್ವಲ್ಪ ಮಾತಾಡ್ತಾ ಹೇಳ್ತಾರೆ ಡಾಕ್ಟರ್ ವಾಸುದೇವ ಅಗ್ನಿಹೋತ್ರಿ ಅವರು. ಇವರೆಲ್ಲ ಹೇಗಿದ್ದಾರೆ, ನನಗೆ ಹೇಗೆ ಸಿಗ್ತಿದ್ದಾರೆ ಅಂದ್ರೆ ಆ ಗುರುಗಳ ಆಶೀರ್ವಾದನೆ. ಈ ಯೋಗಕ್ಕೆ ಈಗ ಕ್ರಾಂತಿ ಯಾಕೆ ಬೇಕಾಗಿದೆ ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಶ್ರೀ ನರೇಂದ್ರ ಮೋದಿಜಿ ಅವರು ಫ್ಲಡ್ ಗೇಟ್ ಓಪನ್ ಮಾಡಿಬಿಟ್ರು 2015ರಲ್ಲಿ. ಏನದು ಫ್ಲಡ್ ಗೇಟ್? ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ. ಹೌದು, ಎಲ್ಲ ಪ್ರಪಂಚದ ಎಲ್ಲ ದೇಶಗಳಲ್ಲಿ 55 ದೇಶಗಳು ಹಾಡಾಗ್ತಾ ಇದೆ ಪ್ರತಿ ವರ್ಷ. 200 ಮೇಲೆ ಈ ಸಲ ಯೋಗ ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ ಮಾಡಿದ್ದಾರೆ. ಹಾಗೆ ಅಷ್ಟು ಸಾಕ. ಆದ್ರೆ ಆ ಯೋಗವನ್ನ ಹೇಗ್ ಮಾಡಬೇಕು ಅಂತ ಹೇಳ್ಕೊಡುವಂತಹ ಯೋಗ್ಯವಾದಂತಹ ಗುರುಗಳು ಬೇಕು, ಯೋಗ ಟೀಚರ್ಸ್ ಬೇಕು. ಅದನ್ನ ತಯಾರು ಮಾಡುವಂತಹ ಒಂದು ಸಂಸ್ಥೆ ಯೋಗ ಯೂನಿವರ್ಸಿಟಿ ಆಫ್ ದಿ ಅಮೆರಿಕಾಸ್ ಆಗಬೇಕು ಅಂತ ಹೇಳಿ ನಮ್ಮ ಗುರುಗಳ ವಿಚಾರ. ಅದಕ್ಕೆ ಮೊದಲನೇದಾಗಿ ಇಲ್ಲಿ ಜಾಗವನ್ನು ಕೊಟ್ಟು ಇನ್ಸ್ಟಿಟ್ಯೂಟ್ ಅನ್ನು ಕಟ್ಟಿ ರೆಸಿಡೆನ್ಷಿಯಲ್ ಪ್ರೋಗ್ರಾಮ್ ಅನ್ನು ಮಾಡೋಣ ಬನ್ನಿ ಅಂತ ಹೇಳಿ ನಮ್ಮ ಜೊತೆ ಕರೆದಿರುವಂತವ್ರು ಇಲ್ಲಿರುವಂತಹ ಎಲ್ಲ ಟೀಮ್, ಡಾಕ್ಟರ್ ಜೋಶಿ ಇರ್ಬೋದು,
ಡಾಕ್ಟರ್ ದೇವಳಿಗೆ ಇರ್ಬೋದು, ಮತ್ತೆ ನಮ್ಮ ಅಗ್ನಿಹೋತ್ರಿ ಅವರು ಇರ್ಬೋದು, ಇವರೆಲ್ಲರೂ ಕೂಡ ಸೇರಿ ನಮ್ಗೆ ಒಂದು ಆಹ್ವಾನ ಕೊಟ್ಟಿದ್ದು ಮತ್ತೊಮ್ಮೆ ನನಗೆ ಕೃತಜ್ಞತೆಗಳನ್ನ ಅರ್ಪಿಸಬೇಕು ಅಂತಾನೆ ಅನ್ನಿಸ್ತಾ ಇದೆ. ಇಷ್ಟನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಈಗ ತಾನೇ ಹೇಳ್ತಾ ಇದ್ದೆ, ಒಂದೊಂದು ಹೆಸರು ಬೇಡ, ಪಟ್ಟಿಯನ್ನೇ ಕೊಡ್ತಾ ಇದೆ. ಕಂಪ್ಲೀಟ್ ಟೀಮ್. ನನಗೆ ಬಹಳ ಖುಷಿ ಆಗ್ತಿದೆ. ನಾರ್ತ್ ಕರ್ನಾಟಕ ಸ್ಟಡಿ ಸೆಂಟರ್ ಬೋರ್ಡ್ ಮೆಂಬರ್ಸ್ ನಾವೀಗ ಅನೌನ್ಸ್ ಮಾಡ್ತಾ ಇದ್ದೀವಿ. ಡಾಕ್ಟರ್ ಸಿ ಎ ದೇವಳಗಿ ಅವರು ನಾರ್ತ್ ಕರ್ನಾಟಕ ಸ್ಟಡಿ ಸೆಂಟರ್ ಸಿಇಒ ಆಗಿ, ಡಾಕ್ಟರ್ ವಾಸುದೇವ್ ಅಗ್ನಿಹೋತ್ರಿ ಅವರು ರಿಟೈರ್ಡ್ ಪ್ರೊಫೆಸರ್ and he is our dean for academics for this North Karnataka Study Center. I thank him for accepting all this program. Dr. Shankarana Munawalli ಅವರು director establishment. Sir, thank you. Okay. Then Sri Shantana Kadwal, director extension. ಧನ್ಯವಾದಗಳು ಸರ್. ಶ್ರೀಮತಿ ರೂಪಾ ದೇವಳಗಿ ಅವರು ಪರ್ಸನ್ ಬಿಹೈಂಡ್ ದಿ ಸ್ಕ್ರೀನ್, ಡೈರೆಕ್ಟರ್ ಫೈನಾನ್ಸ್. ಏನು ಮಾಡೋಕ್ಕಾಗಲ್ಲ, ಆದರೆ ಅವ್ರ ಬ್ಯಾಕ್ಗ್ರೌಂಡ್ ಅಲ್ಲಿ ಎಲ್ಲ ಅವರೇ ಕಂಟ್ರೋಲ್ ಮಾಡ್ಕೊಳ್ಳೋದು. ಅವ್ರು ಇಲ್ಲೇ ಹೋದ್ರು, ಎಲ್ಲಿದ್ದಾರೆ ಕಳಿಸ್ತಿಲ್ಲ ನನಗೆ. ಅಮ್ಮ ಥ್ಯಾಂಕ್ ಯು. ಮುಂದೆ ಬಂದ್ಬಿಟ್ರೆ ಒಳ್ಳೆಯದು. ಪ್ಲೀಸ್ ದಯವಿಟ್ಟು ಬನ್ನಿ, ಪ್ಲೀಸ್ ಪರ್ಸನ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಈಸ್ Dr. Vasudev Deshpande is another great genius person. Thank you, sir. Each and every person is great here. US ಎಲ್ಲ ಇಲ್ಲಿ ಬಂದಿದ್ದಾರೆ, ಆದರೆ 16,000 ಟಾಯ್ಲೆಟ್ಸ್ ಕಲ್ಯಾಣ ಕರ್ನಾಟಕದಲ್ಲಿ ಬರೋದಕ್ಕೆ ಕಾರಣವಾದಂತಹ ವ್ಯಕ್ತಿ ಶ್ರೀ ವಾಸುದೇವ್ ದೇಶಪಾಂಡೆ ಅವರು. ಶ್ರೀ ಶ್ರೀನಿವಾಸ ಮೂರ್ತಿ ಕೊಳ್ಳಹಳ್ಳಿ ಮೆಂಬರ್ ಎಲ್ಲ ನೋಡಿದೆ ಅವರಿಗೆ. ಡಾಕ್ಟರ್ ಪವನ್ ಜೋಶಿ ಅವರು, ವೆಲ್ಕಮ್ ಯು ಸರ್. ಸಂತೋಷ್ ಹುಳ್ಳಿಗೊಪ್ಪಯ್ಯವರು ರಿಯಲ್. ಡಾಕ್ಟರ್ ಎಂ ರುಚಿ ಅವರು, ವೆಲ್ಕಮ್ ಯು ಸರ್. ಶ್ರೀ ಮಹಾಂತೇಶ್ ಇಡಿಗೆ, ಮಹಾಂತೇಶ್ ವೆಲ್ಕಮ್ ಯು ಸರ್. ಡಾಕ್ಟರ್ ಶ್ರೀ ಪ್ರಸನ್ನ ದೀಕ್ಷಿತ್, ಮೆಂಬರ್ ಕೋಆರ್ಡಿನೇಟರ್. I welcome Shri Prasanna Dikshit also. Shri Ajit Parudika. Ajit Parudika John. Welcome sir. North Karnataka Study Center. I once again welcome all these great people on the board of North Karnataka Study Center. In the capacity of Vice Chancellor of Yoga University of the Americas, and I wish all of them a great success in this part. I expect lot of people from this area to go abroad, take charge of each and every country on this earth, so that we can spread yoga in a big way. Thank you so much. ಅತಿಥಿಗಳು ಡಾಕ್ಟರ್ ಪರಿಮಳ ಅಂಬೇಕರ್, ಮಾಜಿ ಉಪ ಕುಲಪತಿಗಳು, ಗುಲ್ಬರ್ಗ ವಿಶ್ವವಿದ್ಯಾಲಯ ಗುಲ್ಬರ್ಗ, ಕನಕನ ಕಾವ್ಯವನ್ನ ಹಿಂದಿ ಭಾಷೆಗೆ ತರ್ಜುಮೆಗೊಳಿಸಿರ್ತಕ್ಕಂತಹ ಕೀರ್ತಿ ಶ್ರೀಯುತರದಾಗಿದೆ. ಹಾಗಾಗಿ ಶ್ರೀ ಪರಿಮಳ ಅಂಬೇಕರ್ ಅವರು ಈ ಸಮಾರಂಭವನ್ನು ಉದ್ದೇಶಿಸಿ 2 ಹಿತನುಡಿಗಳನ್ನು ಆಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಸಭೆ ಮೇಲ್ಗಡೆ ಇದ್ದಂತಹ ಜೊತೆಗೆ ಸಭೆಯ ಮುಂದುಗಡೆ ಇದ್ದಂಥ ಎಲ್ಲರ ಅನುಮತಿ ಮೇರೆಗೆ ನನ್ನ ವಿಚಾರಗಳನ್ನು, ಯಾಕಂತಂದರೆ ಆಯೋಜಕರು 2 ನಿಮಿಷ ಕೊಟ್ಟಿದ್ದಾರೆ, 2 ನಿಮಿಷದಲ್ಲಿ ನನ್ನ ವಿಚಾರಗಳನ್ನು ಹಿಂದಿಯಲ್ಲಿ ಮಂಡಿಸಬೇಕಂತ ಅನುಮತಿ ಹೇಳ್ತೇನೆ. मंच पर विराजमान सभी विद्वजन और सम्मुख बैठे हुए सभी साहित्य, योग और राष्ट्रीयता के पक्ष में सोचने वाली, राष्ट्रीयता के बारे में
अपनी चेतना और बौद्धिकता को स्वीकार करने वाले आप सभी सदस्यों के प्रति मैं अभिवादन करती हूँ। मुझे सचमुच में असमंजस में मैं पड़ी हुई हूँ कि संबोधन मैं किसे करूँ उस मंच पर, क्योंकि इतना सुसज्जित और बहुत ही श्रेष्ठ मंच यहाँ आज सजा हुआ है। मुझे लगभग महाभारत का एक प्रसंग यहाँ याद आ रहा है। युधिष्ठिर अश्वमेध याग की आयोजन करता है तो उस सभा में सभी बैठे हुए हैं, देवतागण हैं, राजा महाराजा हैं, सभी बैठे हुए हैं, पांडव पक्ष के हैं, कौरव पक्ष के हैं। तो नारद मुनि वहाँ प्रवेश करते हैं। तो नारद मुनि को बोलने के लिए कहा जाता है तो वह संबोधन करना चाहता है तो असमंजस में पड़ता है, शायद मेरे जैसे ही। तो संबोधन किससे करे, कहाँ से शुरू करें? तो इसीलिए नारद मुनि बड़ा चाणक्य होता है। वह उस सभा को संबोधित करने के लिए केवल एकमात्र व्यक्ति का वहाँ उल्लेख करता है, वह था कृष्ण भगवान। तो कृष्ण भगवान को संबोधित करते वह उस महायज्ञ का आरंभ का वहाँ चालन देता है। तो मुझे लग रहा है कि आज इस कार्यक्रम को, इस सभा को संबोधित करना है तो एकमेव व्यक्ति हमारे मध्य में बैठे हुए हैं, वे हैं भारत विकास संगम के महाराज यानी अधीक्षक अगर हम कहेंगे तो गोविंदाचार्य जी। क्योंकि वे ही ऐसे व्यक्ति हैं तो आज केवल मात्र इस मंच के नहीं, राष्ट्रीयता के संदर्भ के आज की अनिवार्यता मूल्यों को लोगों में और युवकों में जगाने का बहुत ही महत्वपूर्ण कार्य राष्ट्र स्तर पर भी कर रहे हैं। पिछले वर्षों गुलबर्गा में जब वे आए थे कलबुर्गी कंपू के कार्यक्रम में, तो संपूर्ण आयोजन के पीछे एक चेतना शक्ति के रूप में खड़े हुए श्री के गोविंदाचार्य जी, मुझे लग रहा है कि आज का यह जो सेमिनार हम यहाँ आयोजित कर रहे हैं उसमें बोलने जा रहे हैं अरुण मल्लिक के पार्थसारथी जी और साथ ही साथ गोविंदाचार्य जी। तो जो तत्व है, आज की जो अनिवार्यता है हमारे जीवन की, वह है राष्ट्रीयता की तत्व है और साथ ही साथ भारत की आर्थिक व्यवस्था का तत्व है और साथ ही साथ साहित्य का भी तत्व है। तो इन तीनों तत्वों को मिला करके यह जो यहाँ जो सभा बैठी हुई है उन पर बहुत ही समंजस रूप में वे आज संबोधन करने जा रहे हैं। तो दूसरी बहुत ही बड़ी महत्वपूर्ण बात मुझे यहाँ आज लग रही है कि मेरे हाथों 10,000 दासों द्वारा रचित पदों का जो संग्रह है उसका विमोचन मेरे हाथों हुआ है। यह सौभाग्य है, मैं कल्पना नहीं कर सकती थी कि साहित्यों के प्रति मैं सचमुच में अभिवादन करती हूँ, शत कोटि नमन करती हूँ। इतनी महत्व ग्रंथ का विमोचन मेरे हाथों हुआ है। तो 10,000 पदों का यह जो संग्रह है, दास साहित्य एक आंदोलन के रूप में लगभग 12वीं शताब्दी से आरंभ होकर के वचन संस्कृति के पर्यायी व्यवस्था को जो हमारे देश में प्रस्तुत करता है, तो ऐसे महान वैष्णव धर्म की क्रांति को ले आने वाला दास साहित्य का प्रतिनिधित्व यह जो रचना है आज हमारे सामने है। तो उसे उठाना, उसे पढ़ना बहुत दूर है, उसे उठाना और देखना भी अपने आप में एक योग है। तो योग पर आधारित है। इतना कहते कि अमेरिकन योगा से यूनिवर्सिटी का उद्घाटन इस मंच के माध्यम से हुआ है। तो इस मंच के माध्यम से इस बौद्धिक ग्रंथ को, दास के पदों का संग्रह को उठाना अपने आप में एक भावनात्मक योग है, साथ ही साथ बौद्धिक योग भी है और यह हम सभी को एक राष्ट्रीय योग की ओर ले जाता है, इसमें कोई संशय नहीं है। क्योंकि संपूर्णतः दास साहित्य का चिंतन मंथन ही साहित्य के समाज के प्रति था। तो क्योंकि जैसे गोविंदाचार्य की भी ये विचार है कि साहित्य सम्मुख रहे और समाज भी क्या है कि उसके पीछे रहे। प्रेमचंद कहता है कि साहित्य क्या है, एक मशाल है जो राजनीति और समाज के सामने ठहरता हुआ है, वो प्रकाश देता है। तो उसी तरह मुझे लगता है कि यह ग्रंथ एक ऐसा मशाल है। हम सभी राष्ट्रीय तत्वों के चिंतकों के प्रति, देशभक्ति के चिंतकों के प्रति दास साहित्य में जो योगदान दिया है, जो देन उन्होंने दिया है,
वह एक योग की क्रांति के रूप में यह पुस्तक आज हमारे सामने है। तो मुझे लगता है कि मेरी तरह आप भी बहुत ही एक तरह से विशेष आनंद का महसूस कर रहे होंगे। तो इस महान ग्रंथ आज हमारे सामने इस मंच के माध्यम से विमोचित हुआ है। तो मुझे लगता है कि लगभग बहुत सारी महिलाएं यहाँ बैठी हुई है पीली साड़ी में। हरिदास साहित्य वाहिनी के लोग हैं आप, क्योंकि गुलबर्ग में मैं भी हरिदास साहित्य वाहिनी की सदस्य हूँ, एक मेंबर हूँ, सदस्य हूँ। तो वहाँ भी मेरे भी काम जुड़े हुए रहते हैं। और मैं इसलिए आपका उल्लेख किया क्योंकि दास साहित्य लिखा गया है आपको संस्थापक यहाँ पर है। तो रायचूर में हमने महिला दास साहित्य पर एक संगोष्ठी की थी। तो मंत्रालय मंच के आचार्य वर्य सुधीरेंद्र जी ने उन्हें कहा था कि दास साहित्य पला बड़ा है, जीवंत है तो महिलाओं के द्वारा। अगर नहीं गाती दासों के पदों को तो बच्चों पे संस्कार नहीं पड़ते। घरों में उठते बैठते काम लगा हुआ होता है औरतों का, रसोई से लेकर के सुबह रंगोली काटने से लेकर के बच्चों को डब्बा बांधने तक के काम सुबह में हम करते रहते हैं। तो उसके साथ दास हमारे साथ जुड़े हुए रहते हैं। हम गुनगुनाते रहते हैं दासों के पदों को। तो हम जब गुनगुनाते हैं तो उसके संस्कार हमें बच्चों पर पड़ता है। परिवार एक तरह से जो आज जरूरी है, देश की जो मांग है, हमारे प्रधानमंत्री और गोविंदाचार्य जी की जो मांग है देश को, जो नवयुवकों की जरूरत है, वे संस्कार दास साहित्य देता है, इसमें कोई संशय नहीं है। तो ऐसे दास साहित्य की वाहिनी को आगे बढ़ा ले जाने वाले भजनों के द्वारा, कीर्तनों के द्वारा, सेवा कार्यक्रमों के द्वारा आप लोगों ने उसे जीवंत रखा है दास साहित्य को, और प्रचार प्रसार भी आप लोग कर रही है। इसीलिए इस मंच के माध्यम से मैं आप लोगों को विशेषतः अभिवादन अर्पण करती हूँ। तो और भी लोग यहाँ बैठे हुए माध्यम के मित्र हैं। केली संस्था बहुत बड़ी संस्था है। तो लगभग आप गुलबर्गा में बैठकर देखते रहते हैं तो धारवाड़, गुलबर्ग, हुबली और बेलगाम की जो गतिविधियां हैं, शैक्षणिक गतिविधियां चलती रहती हैं। तो उस शैक्षणिक गतिविधियों में यह केली संस्था लगभग उत्तर कर्नाटक में नहीं, संपूर्ण देश भर में अपना एक अस्तित्व महत्व कह देके रखा हुआ है। कदम वह उठाते रहता है। तो इसीलिए इस केली संस्था के प्रांगण में तो हमें दास साहित्य और योगा को लेकर के, राष्ट्रीय विचारों के संगम को, विचारों को लेकर के जो चिंतन मंथन आज होने जा रहा है, यह अपने आप में एक त्रिवेणी संगम की ही तरह है। तो गंगा यमुना सरस्वती का संगम है। सरस्वती गुप्तगामिनी है। तो मुझे लगता है कि वह गुप्तगामिनी आज इस भारत विकास संगम के वेदिका के माध्यम से बहेगी हम लोगों के बीच में। तो वह और सरस्वती की गुप्तगामिनी हम लोगों के हृदय में है। गोविंदाचार्य जी के मार्गदर्शन में हम लोग कार्यक्रम करेंगे, काम करेंगे। इस संकल्पता के साथ मुझे बोलने के लिए अवकाश प्रदान किया, उसके लिए मैं धन्यवाद देती हूँ। नमस्कार। ಒಂದು ಸೆಕೆಂಡ್ ಈ ಮೇಡಮರಿಗೆ ಕಳಿಸಿದ್ದು ಎದಕ್ಕಂದ್ರೆ ಈಗ ಆಲ್ರೆಡಿ ಅವರು ಕನಕ ಕಾವ್ಯ ಅಂತ ಹಿಂದಿಯಲ್ಲಿ ಟ್ರಾನ್ಸ್ಕ್ರಿಯೇಟ್ ಮಾಡಿ, ನಾಟ್ ಟ್ರಾನ್ಸ್ಲೇಷನ್, ಟ್ರಾನ್ಸ್ಕ್ರಿಯೇಟ್ ಆಗಿದೆ. ಗೋವಿಂದಾಚಾರ್ಯರು ಏಕಮಾತ್ರ ಉದ್ದೇಶ ಏನಂದ್ರೆ ಹರಿದಾಸರು ಎಲ್ಲ ಓದಬೇಕಾಗಿದ್ದಾರೆ. ಅದಕ್ಕೆ 10,000 ಹಾಡುಗಳನ್ನು ನಿಮ್ಮ ಟೀಮ್ ಮುಖಾಂತರ ಟ್ರಾನ್ಸ್ಕ್ರಿಯೇಟ್ ಮಾಡೋದು ಹೊಸ ಜವಾಬ್ದಾರಿಯನ್ನು ಅವ್ರಿಗೆ ಕೊಡ್ತಾ ಇದ್ದೀವಿ. ಪಾಠಶಾಸ್ತ್ರ ಮುಖಾಂತರ ಜವಾಬ್ದಾರಿಯನ್ನು ತಗೋಬೇಕು. ಅವರು ಇನ್ನೂ 5 ವರ್ಷ ಟೈಮ್ ತಗೋರಿ. 2020 ಮಾಡಿ ಇಂಗ್ಲೀಷ್ನಾಗ ಆಗಲ್ಲ, ಹಿಂದಿ ಬಾಕಿ ಅದ. ಆ ಕೆಲಸ ಅವ್ರು ಮಾಡಬೇಕು. ನೀವೆಲ್ಲ ಯಾರು ಮಾಡಲ್ಲ. ಅವ್ರಿಗೆ ಹೊಸ ಜವಾಬ್ದಾರಿ ಕೊಟ್ಟರೆ ಆಗಲಿ. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಹರಿದಾಸ ಪೀಠ ಆಗಲ್ಲ, ಅದು ಸಂಚಾಲಕ ಹರ ಅವ್ರಿಗೆ ಆಗಲಿ. ಅದಕ್ಕೆ ಶಿ ಈಸ್ ದ ರೈಟ್ ಲೇಡಿ ಟು ಗೆಟ್ ಇಟ್ ಡನ್. ಥ್ಯಾಂಕ್ ಯು ವೆರಿ ಮಚ್.